ಪ್ರಜ್ವಲ್ ಪ್ರಕರಣ ಸಂಬಂಧಿಸಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ಮುಗಿಸಿ ಹೊರಗೆ ಬರ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರ ಕಾರನ್ನು ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಅಡ್ಡಿಪಡಿಸಿದಾಗ ಗಲಾಟೆ ನಡೆಯಿತು. ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹೋಯಿತು. ನಂತರ ಪೊಲೀಸರು ಎರಡು ಪಕ್ಷದ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಸಭೆ ನಡೀತಾ ಇದ್ದ ಜಾಗಕ್ಕೆ ಕಾಂಗ್ರೆಸ್ ಗುಂಡಾಗಳು ಹೇಗೆ ಬಂದ್ರು ಅಂತ ಸಾರಾ ಮಹೇಶ್ ಅಬ್ಬರಿಸಿದ್ರು. ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಸಹ ಕಾಂಗ್ರೆಸ್ ವಿಫಲ ಯತ್ನ ನಡೆಸಿತು. ತಪ್ಪು ಮಾಡೋನೆ ಅನುಭವಿಸ್ಲಿ, SIT ರಿಪೋರ್ಟ್ ಬರಲಿ, ಡಿಸ್ಮಿಸ್ ಮಾಡ್ತೀವಿ. ಅಲ್ಲಿಂದ ತಗೊಂಡೋಗಿ ಹ್ಯಾಂಗ್ ಮಾಡಿ ಕಾನೂನು ಬದಲಾವಣೆ ಮಾಡಿ, ತಪ್ಪಿದ್ರೆ ಎನ್ಕೌಂಟರ್ ಮಾಡಿ. ಇಲ್ಲಿ ಕಾಂಗ್ರೆಸ್ ಹೆಸರು ಕೆಲವು ಗುಂಡಾಗಳು ನುಗ್ಗಿದ್ರಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ಗೆ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ ಅಂತ ಹೇಳಕ್ ಬರಲ್ಲ, ಅವ್ರು ಮಾಡ್ಬೋದು. ಬಟ್ ಇನ್ನೊಬ್ಬರು ಮೀಟಿಂಗ್ಗಳಿಗೆ ಹೋಗಿ ಗಲಾಟೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ದಟ್ ಇಸ್ ನಾಟ್ ನೆಸೆಸರಿ. ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದೆ, ತಪ್ಪಲ್ಲ ಅದು. ರಾಜಕೀಯವಾಗೂ ಇರುತ್ತೆ, ಇವರು ನಾಳೆ ಮಾಡ್ತಾರೆ, ಅವರು ನಾಳೆ ಮಾಡ್ತಿದ್ದೀರಿ. ಇನ್ನೊಬ್ಬರು ಸಭೆಗಳ ಹತ್ರಕ್ಕೆ ಹೋಗಿ ಮಾಡೋದು, ಸಭೆನೇ ಅಡ್ಡಪಡಿಸೋದು, ಆ ಹಕ್ಕು ನಿಮ್ಗೆ ಇದ್ದಂಗೆ ಇಲ್ಲ ನನಗೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ, ಅಲ್ವಾ? ಆಲ್ ರೈಟ್, ಈಗ ನಾವು ಮುಂದಕ್ಕೆ ಹೋಗ್ಬೇಕಲ್ವಾ? ಹಾಂ, ಓಕೆ. ಈ BJPಗರನ್ನ ಕಾಂಗ್ರೆಸ್ ನಾಯಕರು ಪದೇ ಪದೇ ಎಳೆಯಕ್ಕೆ ನೋಡ್ತಿದ್ದಾರೆ. ಪ್ರಿಯಾಂಕಾ ವಾದ್ರಾ ಇಂದ ಹಿಡಿದು DCM ಎಲ್ಲ ಬಿಜೆಪಿ ಮೌನ. ಓಕೆ, ಅದಕ್ಕೆ ಕೇಂದ್ರ ಮಂತ್ರಿ ಅಮಿತ್ ಶಾ ಸರಿಯಾಗಿ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಗೌಹಾಟಿನಲ್ಲಿ ಮಾತಾಡ್ತಾ ಇದ್ರು. ಅರೆ, ಇದೊಂದು ಗಂಭೀರವಾದ ವಿಚಾರ ಅಂತ ಯಾವನಲ್ಲ ಅನ್ನೋಕ್ಕಾಗತ್ತೆ. ಇದನ್ನು ನಾವೇನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಾವೇ ಅಧಿಕಾರದಲ್ಲಿರೋದ್ರಿಂದ ಯಾವುದೇ ಕ್ರಮ ಬೇಕಾದ್ರೂ ತಗೋಬೋದು. ಯಾಕೆ ತಗೊಂಡಿಲ್ಲ ಇನ್ನೂ ಇಲ್ಲಿವರೆಗೆ ನೀವು ಅಂತ ಕೇಳಿದ್ದಾರೆ. ನಾವು ನಮ್ಮ ಮಾತೃಶಕ್ತಿ ಮಹಿಳೆ ಏನಿದೆ ಅದರ ಪರವಾಗಿ ಇರ್ತೀವಿ. ನಮ್ಮ ಪಕ್ಷದಲ್ಲಿ ಯಾವ ಬದಲಾವಣೆಯೂ ಇಲ್ಲ ನಿಲುವಲ್ಲಿ. ಪ್ರಿಯಾಂಕಾ ಅವರು ಕೇಳಬೇಕಾಗಿರೋದು ನಮ್ಮನ್ನಲ್ಲ, ಅವ್ರು CM DCM ಅವ್ರನ್ನ ಕೇಳಬೇಕು. ಇದಕ್ಕೆ DK ಅವರು ಯಾರೋ ಒಬ್ಬರು ನಾವು ನಮ್ಗೆ ಗೊತ್ತಾದ ತಕ್ಷಣ ಗಮನಕ್ಕೆ ತಂದಿದ್ವಿ. ಇಲ್ಲ, ಹೌದು, ಗೊತ್ತಾದ ತಕ್ಷಣ ತನಿಖೆ ಪ್ರಾರಂಭ ಆಗಿದೆ. ಬಟ್ ಇದು ಹಬ್ಬಕ್ಕೆ ಎಸೀಲಿಕ್ಕೆ ಪ್ರಾರಂಭ ಮಾಡಿ ರಸ್ತೆ ಬೀದಿನಲ್ಲಿ 4-5 ದಿನ ಆಗೋಗಿತ್ತು ಅಂತೆಲ್ಲ ಹೇಳ್ತಿದ್ದಾರೆ. ಮುಂಚಿತವಾಗಿ ಅದಕ್ಕೆ ಮೊದಲು ಪೊಲೀಸ್ನವ್ರ ಕ್ರಮ ಯಾಕೆ ತಗೊಂಡಿಲ್ಲ ಅಂತ ಪೊಲೀಸ್ ಇಲಾಖೆಗೂ ಒಂದು ನೋಟಿಸ್ ಕೊಡಬೇಕು ನಾವು. ಯಾಕೆ ಅಂತ ಹೇಳಿ, ಯಾಕೆ ಟಿಕೆಟ್ ಕೊಟ್ರಿ ಅಂತ ಯಾರೋ ಕೇಳಿದ್ದಾರೆ ಪ್ರಜ್ವಲ್ಗೆ. ಅದಕ್ಕೆ ಅವರೇನು ಅಶೋಕ್ ಅವ್ರ MP ಆಗಿದ್ದು JDS ಕಾಂಗ್ರೆಸ್ಸಿಂದ BJPಯಿಂದಲ್ಲ ಅಂತ ಈಗ ಆಗ್ತಾರೆ. ಆದರೆ BJP JDSಯಿಂದ ಗೆದ್ದಾರೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದನ್ನು ಮೊದಲು ಅಮಿತ್ ಶಾ ಏನು ಹೇಳಿದ್ದಾರೆ ನೋಡ್ಬೇಡ ಇರಿ. जो समाचार वो बिल्कुल आघातजनक है, ऐसा सहन किया ही नहीं जा सकता. वहाँ सरकार किसकी? सरकार कांग्रेस पार्टी की है. फेक वीडियो आपके ध्यान में ही होंगे क्योंकि टाइम पर रिलीज किए गए हैं. और अब तक कार्यवाही कांग्रेस पार्टी ने क्यों नहीं की? प्रियंका जी हमसे सवाल पूछ रही है. ಓಕೆ, ಈ ಹಿನ್ನೆಲೆಯಲ್ಲಿ ಒಂದು ಪಾಯಿಂಟ್ ನಾವು ಹೇಳೋಣ ಬೇಕಾರೆ. ಏನಕ್ಕೆ ಅಂತ ಹೇಳ್ತೀನಿ ಈಗ ಇದನ್ನ. ಯಾಕೆ ವೈ ಯು ಕೆನಾಟ್ ಆಸ್ಕ್ ಅಂತ ರಾಜ್ಯ ಪೊಲೀಸರಿಗೂ ಇಲ್ಲೊಂದು ಯಾವ್ದಾದ್ರು ಒಬ್ಬರಿಗೆ ಸಂಬಂಧಪಟ್ಟವ್ರಿಗೆ ಒಂದು ನೋಟಿಸ್ ಕೊಡಬೇಕು. ರಾಜ್ಯ ಮಹಿಳಾ ಆಯೋಗ, ನೀವು ಏನು ಮಾಡ್ತಾ ಇದ್ರಿ, ನಿಮ್ಮ ಗಮನಕ್ಕೆ ಬರಲಿಲ್ಲವೋ ಇದನ್ನು ಹಂಚುತ್ತಿರುವ ರೀತಿ, ಹಂಚೋದನ್ನು ಅವರ ಕಾರ್ಯಕ್ಕೋಸ್ಕರ, ಅದು ವೈಫಲ್ಯಕ್ಕೆ. ನಾನು ಹೇಳ್ತಿರೋದು ಪೆನ್ ಡ್ರೈವಲ್ಲಿ ನಡೀದೇ ಇರೋದು ಕಾನೂನು ಪ್ರಕಾರ ತೀರ್ಮಾನ ಆಗಬೇಕು, ಇತ್ಯರ್ಥ ಆಗಲಿ. ವಿ ವಿಶ್ ಇಟ್ ಹ್ಯಾಪನ್ಸ್, ಅದು ಬೇರೆ ವಿಚಾರ. ಕಂಪ್ಲೇಂಟ್ ಬರಲಿ ಅಂತ ಕಾಯೋದೇನು? ವೈ? ಯಾಕೆ ಚೀಫ್ ಮಿನಿಸ್ಟರ್ ಮೇಲೋ ನಾಳೆ DCM ಮೇಲೋ? ಬೇಡಪ್ಪ. ಈಗ ಯಾವುದೋ ಇನ್ನೊಂದು ಪಕ್ಷದ ಒಬ್ಬ MLA ಮಂತ್ರಿ ಮೇಲೋ ಯಾರ ಮೇಲೋ ಹರಿದಾಡಲು ಪ್ರಾರಂಭ ಮಾಡಿದ್ರೆ ಏನು ಮಾಡ್ತೀರಿ? ಕ್ರಮ ತಗೊಳ್ಳಲ್ವಾ? ಕಂಪ್ಲೇಂಟ್ ಬರಲಿ ಅಂತ ಕಾಯ್ತೀರಾ? ಆಗ್ಲೂವೆ ಕ್ರಮ ತಗೋತೀರಲ್ಲ. ಈಗ ಆ ಥರದ್ದು ಯಾವುದೋ ಒಂದು ಹಬ್ಬಿದೆ ಅಂತ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರಪ್ಪ ಎಲ್ಲ, ಕಂಡ್ಕಂಡಂಗೆಲ್ಲ ಬಾಯ್ ಬಿಟ್ಕೊಂಡು ಎಲ್ಲರೂ. ಈಗ ಅದಕ್ಕೊಂದು ಮಹಿಳಾ ಆಯೋಗ ಒಂದು ಲೆಟ್ರ್ ಯಾಕೆ ಬರೆಯಲ್ಲ? ಬರೀರಿ. ಈ ರೀತಿ ಹರಿದಾಡ್ತಾ ಇದೆ. ಯಾಕಂದರೆ ಈ ಪ್ರಕರಣದಲ್ಲೂ ಹರಿದಾಡ್ತಿದೆ ಅಂತಲೇ ಅವ್ರು ಕಾಗದ ಬರೆದಿರೋದು. ಹರಿದಾಡ್ತಿದೆ. ಇದರ ಸತ್ಯಾಸತ್ಯತೆಯನ್ನು ರಾಜ್ಯದ ಜನಕ್ಕೆ ತಿಳಿಸ್ರಪ್ಪ ಪೊಲೀಸ್ ಇಲಾಖೆನವರು, ರಾಜ್ಯ ಸರ್ಕಾರದವರು ಅಂತ. ಕಾರಣ ಅದು ಫೇಕ್ ಅಂತಲೇ ಇಟ್ಕೊಳ್ಳೋಣ. ಉದಾಹರಣೆಗೆ ಯಾವುದೋ ಈಗ ಹರಿದಾಡ್ತಿದ್ದಾರೆ ಅಂತ ಅಂತಿರೋದು ಎರಡನೇದನ್ನ, ಇನ್ನೊಂದನ್ನ, ಈ ಪ್ರಕರಣ ಅಲ್ಲ, ಇನ್ಯಾರದ್ದೋ ಅದು ಫೇಕ್ ಅಂತಾನೆ ಇಟ್ಕೊಳ್ಳೋಣ. ಫೇಕ್ ಅನ್ನೋನು ಯಾವನ ಪರಮ ನೀಚ ಪಾಪಿ ಅನ್ನೋದಾರು ಗೊತ್ತಾಗ್ಬೇಕಲ್ಲ.
ಈಗ ಮಹಿಳಾ ಆಯೋಗಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಮಹಿಳಾ ಆಯೋಗ ಕಾಗದ ಬರೀರಿ. ಅದನ್ನೇ ನಾನು ನಿನ್ನೆ ಮೊನ್ನೆ ಹೇಳ್ತಾ ಇದ್ದಿದ್ದು, ಝೀರೋ ಟಾಲರೆನ್ಸ್. ಹೌದು. ಈ ಝೀರೋ ಟಾಲರೆನ್ಸ್ ಎಲ್ಲಿವರೆಗೂ ನೀವು ಬೆಳೆಸ್ಕೊಳ್ಳಲ್ವೋ, ಎಲ್ಲಿವರೆಗೆ ರಾಜಕೀಯವಾಗಿ ಲಾಭ ಮಾಡ್ಕೊಳ್ಳೋಣ ಅಂತ ರಾಜಕೀಯವಾಗಿ ಅದನ್ನು ಬಳಸ್ಕೊಂಡ್ಬಿಡ್ತೀರೋ ಎಲ್ಲ ಪಕ್ಷದವ್ರುವೆ, ಶ್ರೀಸಾಮಾನ್ಯರದಾದಾಗ ಮಾತ್ರ ಬಡಿದು ಬಲಿ ಹಾಕ್ಬಿಡೋಣ ಅವ್ರಿಗೆ ಅಂತ ಹೊರಡ್ತೀರೋ, ಅಲ್ಲಿವರೆಗೂ ನಿಮ್ಮಂತಹ ದುಷ್ಟರ ನಡುವೆ ಬದುಕುತ್ತಿರುವ ನಮ್ಮಂತಹ ಹಣೆ ಬರಹ ಹೇಳಿ. ಬರೀ ಸ್ವಾರ್ಥಿಗಳು ನೀವುಗಳು. ಬರೀರಿ ಈ ಕಾಗದ ಇನ್ಯಾವುದೋ ಒಂದು ಬರ್ತಾ ಇದೆ ಅಂತಾರಲ್ಲ ಎಲ್ಲರೂ, ಅದ್ರ ಬಗ್ಗೆ ಒಂದು ಕಾಗದ ಬರೀರಿ. ಮಹಿಳಾ ಆಯೋಗ ಈ ರೀತಿ ಬಂದಿದೆ ಅಂತ ಹೇಳ್ತಿದ್ದಾರೆ, ಕ್ರಮ ತಗೊಳ್ಳಿಪ್ಪ ಅಂತ. ಅದಕ್ಕೆ ಹೇಳಿದ್ದು ನಾನು, ವೈ ಯು ಕೆನಾಟ್ ಲಿಂಕ್ ಇಟ್. ಆ ರೀತಿ ಬರೆದ್ಬಿಟ್ಟು ಅದು ಇವ್ರು ಯಾರ್ದೋ ಪಿತೂರಿ, ಇವ್ರದ್ದು ಯಾರ್ದೋ ಪಿತೂರಿ ಅಂತಂದ್ರೆ ಫೇಕ್, ಇದು ಮಾರ್ಫ್ ಇದು. ಅದಕ್ಕೆ ಹೇಳೋದು, ವೆಯ್ಟ್ ಮಾಡಿ ತನಿಖೆನ ಸ್ವಲ್ಪ ರಾಜಕೀಯವಾಗಿ, ಕಾನೂನು ಪ್ರಕಾರ ಅಲ್ಲ. ಕಾನೂನು ಪ್ರಕಾರ ಹೆಡೆ ಮುರಿ ಕಟ್ಟಿ ಕರ್ಕೊಂಬನ್ನಿ, ಬ್ರಿಂಗ್ ಹಿಮ್ ಫಾರ್ ಇನ್ವೆಸ್ಟಿಗೇಷನ್. ಅದಾಗಬೇಕು. ಇನ್ನು 2-3 ದಿನಗಳಿಂದ ಕುಮಾರಸ್ವಾಮಿ ಅವರ ಮಾತಿನ ವರ್ಷೆ ಚೇಂಜ್ ಆಗ್ತಾ ಇದೆ. ರೇವಣ್ಣ ಕುಟುಂಬವೇ ಬೇರೆ, ನಮ್ಮ ಕುಟುಂಬವೇ ಬೇರೆ. ಪ್ರಜ್ವಲ್ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾದದ್ದು ನನಗಲ್ಲ, ರೇವಣ್ಣ ಅವರಿಗೆ ಅಂತ ಹೇಳಿದ್ದಾರೆ. ಜೊತೆಗೆ ಒಳ್ಳೆ ವಿಚಾರ ಬಂದಾಗ ಕುಟುಂಬ ಈಗ ಮಾತ್ರ ಅಲ್ವಾ ಅಂತ ಡಿಕೆ ಬ್ರದರ್ಸ್ ಪ್ರಶ್ನೆ. ದೇವೇಗೌಡರ ಕುಟುಂಬ ಅಂತ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾರನ್ನೂ ಒಂದೇ ಇದಕ್ಕೆ ಸೇರಿಸಬಾರ್ದು. ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ನನ್ನ ಸೊಸೆಗೆ, ನನ್ನ ಮೊಮ್ಮಗನಿಗೆ, ಅಲ್ಲಿ ಅವರು, ಅವರ ಹೆಂಡತಿ, ಅವರಿಬ್ಬರು ಮಕ್ಕಳು, ಅವರ ಮಗನ ವಿಷಯದಲ್ಲಿ ರೇವಣ್ಣನ ಜವಾಬ್ದಾರಿ ಇರೋದು, ನಂದಲ್ಲ. ಯಾವ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಇರ್ತಾರೆ, ಮೆಜಾರಿಟಿಗೆ ಬಂದಿಲ್ಲದೆ ಇರತಕ್ಕಂಥ ಮಕ್ಕಳು ಆ ತಂದೆ ತಾಯಿ ಕುಟುಂಬಕ್ಕೆ ಸೇರಿದವರು. ಮೆಜಾರಿಟಿ ಬಂದ ನಂತರ ಅದು ಅವರವ್ರು ಇಂಡಿಪೆಂಡೆಂಟ್ ಆಗಿರೋದು. ಇಷ್ಟು ಗೊತ್ತಿಲ್ವಾ ಟಿ ಕೆ ಶಿವಕುಮಾರ್ಗೆ? ಮಿಸ್ಟರ್ ಕುಮಾರಸ್ವಾಮಿ, ನೀನ್ ಯಾಕೆ ಜಾರ್ಕೋತಾ ಇದೀಯಾ? ನಿನ್ ಕುಟುಂಬ ಅಲ್ಲ ಅಂತ ಒಪ್ಕೊ ನೀನು. HD ಅಂದ್ರೆ ಯಾರು? HD ಕುಮಾರಸ್ವಾಮಿ ಅಂದ್ರೆ ಒಳ್ಳೆ ನರಸೀಪುರ ದೇವೇಗೌಡರ ಮಗ ಕುಮಾರಸ್ವಾಮಿ, ಒಳ್ಳೆ ನರಸೀಪುರ ದೇವೇಗೌಡರ ಮಗ ರೇವಣ್ಣ. ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ನೋ, ಟೆಕ್ನಿಕಲಿ ಇರ್ಬೋದು ಅವ್ರ ಫ್ಯಾಮಿಲಿ ಅನ್ನೋದನ್ನ ಅವ್ರು ಅಷ್ಟು ದೂರವಾಗಿ ಹೋಗೋಕ್ಕಾಗಲ್ಲ. ಟೆಕ್ನಿಕಲಿ ಅವರಿಬ್ಬರು ಸಪ್ರೇಟ್ ಫ್ಯಾಮಿಲಿಲಿ ಇದ್ದಾರೆ ಅನ್ನೋ ಕಾರಣಕ್ಕೆ. ಬಟ್ ಒನ್ ಪಾಯಿಂಟ್ ಈಸ್ ಕ್ಲಿಯರ್ ಅನ್ಸತ್ತೆ, ಈ ಪ್ರಜ್ವಲ್ ಅದೇನಾಗಿದೆ ಅಂತ ಹೇಳ್ತಿದ್ದಾರೆ ಅದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ. ದೊಡ್ಡಪ್ಪಂದ್ರಿಗೆ ಚಿಕ್ಕಪ್ಪಂದ್ರಗಳಿಗೆ ಯಾರ ಮನೇಲಾದರೂ ಆಗ್ಲಿಕ್ಕಿಲ್ಲ. ಅದು ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ಮನೆ ಒಳಗಡೆ ಮಾನಿಟರ್ ಆಗಬೇಕದು. ಯಾರ ಮನೆ ಆದರೂ ಅಷ್ಟೇ, ನಾಳೆ ಹೌದು ಸರ್ ಮಾನಿಟರ್ ಆಗಲ್ಲ. ಬಟ್ ಕುಮಾರಸ್ವಾಮಿ, ಓನ್ಲಿ ಬಿಕಾಸ್ ವಿ ಆರ್ ಲಿವಿಂಗ್ ಆಸ್ ಎ ಸಪರೇಟ್ ಫ್ಯಾಮಿಲಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯು ಆರ್ ಆಲ್ಸೋ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ. ಮಾರಲಿ ಡ್ಯೂಟಿ ಬೌಂಡ್ ಟು ಆನ್ಸರ್ ದಿ ಕ್ವಶನ್ಸ್. ನೀವು ಲೀಗಲಿ ಏನಾರು ಹಾಕೊಳ್ಳಿ ಆಮೇಲೆ, ಅಲ್ವಾ? 16 ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಅಕಾಲಿಕವಾಗಿ ಮೃತಪಟ್ಟಿದ್ದ ರಾಕೇಶ್ ಸಿದ್ದರಾಮಯ್ಯ ಹೆಸರಿಗೆ ಮತ್ತೆ ಚರ್ಚೆಗೆ ತಂದಿದ್ದಾರೆ ಕುಮಾರಸ್ವಾಮಿ. ಮಾತನಾಡೋ ಗಲಾಟಿನಲ್ಲಿ ಅವತ್ತು ಅವ್ರ ಮಾನ ಉಳಿಸಿದ್ದು ಪ್ರಧಾನಿ ಮೋದಿ, ಸುಷ್ಮಾ ಸ್ವರಾಜು ಡ್ಯಾಶ್. ಈಗ ಮೋದಿ ಹೆಸರು ಯಾಕೆ ಹೇಳ್ತಿದ್ದಾರೆ ಅಂತೆಲ್ಲ ಅವ್ರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವ್ರದೊಂದು ತಳ್ಳಾಕಿದ್ದಾರೆ, ನಾನು ಮೋದಿ ಜೊತೆ ಮಾತೇ ಆಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಯಾರು ಏನು ಬೇಕಾದ್ರೂ ಹೇಳ್ಕೊಂಡಿರಲಿ. ಮೈ ಪಾಯಿಂಟ್ ಇಸ್ ಸಿಂಪಲ್ ಅಪ್ಪ ಈ ವಿಚಾರದಲ್ಲಿ. ದಟ್ ಬಾಯ್ ಇಸ್ ಗಾನ್. ಇಲ್ಲ ಈಗ ಅದನ್ನು ಹೇಳ್ಕೊಂಬಂದು ಏನು ಮಾಡ್ತೀರಿ? ಏನು ಪ್ರಯೋಜನ ಅದರಿಂದ? ಸಾಮಾನ್ಯವಾಗಿ ಸಾವಿನ ವಿಷಯದಲ್ಲಿ ಇಂಥ ವಿಷಯ ಪಾಯಿಂಟ್ ಇಲ್ಲ ಅದಕ್ಕೆ. ಇಸ್ ಗಾನ್ ಅಲ್ವಾ? ಹಾಂ ಸರ್, ಚರ್ಚೆ ಮಾಡಲ್ಲ ಅಂತ ಹೇಳ್ತಾನೆ ಏನು ಹೇಳಬೇಕು ಅದನ್ನು ಹೇಳೋಕೆ ಟ್ರೈ ಮಾಡೋದು. ಹಾಂ, ಹಾಗಾಗಿ ಏನಕ್ಕೆ ಅದು? ಅದರಿಂದ ಏನು ಪ್ರಯೋಜನ? ಅದು ಏನೇನೋ ಮುಂದಕ್ಕೆ ತಗೊಳ್ಳಿ. ಇನ್ನು ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ ಯಾರು ಅನ್ನೋ ಪ್ರಶ್ನೆ. ಸದ್ಯ ಪ್ರಜ್ವಲ್ ಕಾರು ಚಾಲಕನಾಗಿದ್ದ ಕಾರ್ತಿಕ್ ಜೊತೆಗೆ ಕಾಂಗ್ರೆಸ್ ಹಸ್ತ ಇರಬಹುದು ಅಂತ ಆಪಾದನೆಯನ್ನ ದೇವರಾಜೇಗೌಡ ಅವರು ಮಾಡ್ತಾ ಇದ್ದಾರೆ. ಆದರೆ ಈ ಆರೋಪಗಳನ್ನ ಕಾರ್ತಿಕ್ ಅವರು ಅಲ್ಲಗೆಳಿತಾ ಇದ್ದಾರೆ. ದೇವರಾಜೇಗೌಡ ಅವರಿಗೆ ನಾನು ಈ ವಿಡಿಯೋ ಕೊಟ್ಟಿದ್ದು, ಅದರ ಹೊರತಾಗಿ ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ, ಕಾಂಗ್ರೆಸ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ದೇವರಾಜೇಗೌಡ ಈ ಪ್ರಕರಣನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಟ್ವೀಟ್ ಮಾಡೋ ಮೂಲಕ ತಮಗೆ ದೇವರಾಜೇಗೌಡ ಯಾವುದೇ ಪತ್ರವನ್ನ ಬರೆದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. SIT 40 GB ಪೆನ್ ಡ್ರೈವ್ಗಳನ್ನು ವಶಕ್ಕೆ ಪಡೆದಿದೆ. ಮಾಜಿ ಕಾರು ಚಾಲಕ ಕಾರ್ತಿಕ್ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಮಧ್ಯಪ್ರವೇಶ ಮಾಡಿ ಈಗ ಕೇಸನ್ನು ದಾಖಲಿಸ್ಕೋತಾ ಇದ್ದಾರಂತೆ. ವೆಲ್ ಡನ್. ರಾಜ್ಯದ ಮಕ್ಕಳ ಹಕ್ಕುಗಳ ಆಯೋಗ ಈಗ ಒಂದು ಕಾಗದ ಬರೆದಿದೆಯಂತೆ. ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿದ್ದರೆ ವರದಿ ನೀಡಿ ಅಂತ. ಆಲ್ ರೈಟ್, ಅವ್ರಿಗೆ ಏನಾದ್ರು ಮಾಹಿತಿ ಇರ್ಬೋದೇನೋ, ಗೊತ್ತಿಲ್ಲ. ಲಾಭ ಏನು ಅಂತ ಅಂದ್ರೆ ಅದು ಲೀಕ್ ಮಾಡಿ ಬಿಜೆಪಿ ಕ್ಯಾಂಡಿಡೇಟ್ ಅವರ
ಇಲ್ಲ JDS ಹುಚ್ಚ ಅವ್ರ ವಿಡಿಯೋ ಅವರೇ ಲೀಕ್ ಮಾಡಕ್ಕೆ ಅವ್ರಿಗೆ ಹುಚ್ಚ ಮೆಂಟ್ಲ ಅವ್ರೇನಾರ ಅವರು ಇಲ್ಲಿ ಬೇಕಾಗಿದ್ದು ಲಾಭ ಪಡೆಯಕ್ಕೆ ಬೇಕಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ. ಕಾಂಗ್ರೆಸ್ ಇಂದ ನ್ಯಾಯ ಸಿಕ್ಲಿಲ್ಲ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡ್ಬೇಕಾಗಿದ್ದರು ರಾಜ್ಯದಲ್ಲಿ? ಕಾರ್ತಿಕ್ ಹೇಳಿರೋಂಥ ಎಲ್ಲಾ ಸತ್ಯಗಳು ಸತ್ಯ. ಅದ ಕೊನೆಗೆ ಹೇಳ್ತಾನಲ್ಲ ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ, ಎಲ್ಲಿಂದ ಬಂತು ಪೆನ್ ಡ್ರೈವ್ ಅವನಿಗೆ? ಅದು ಹೆಣ್ಮಕ್ಳು ಭವಿಷ್ಯ ಐತೆ ಅದರಲ್ಲಿ. ಆ ಪೆನ್ ಡ್ರೈವ್ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯವಂತನಾಗಿದ್ದವನು ಸ್ಪೀಡ್ ಮಾಡ್ಬಿಟ್ಟು ಪೆನ್ ಡ್ರೈವ್ ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ, ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ. ದೇವರಾಜೇಗೌಡರು ಬಿಟ್ರೆ ನಾನು ಇನ್ ಯಾವ್ದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗಾರು ಯಾರು ಕಾರ್ ಡ್ರೈವರು ದೇವರಾಜೇಗೌಡರು ಯಾರೋ ಅವ್ರ ಅಡ್ವೊಕೇಟ್ ಯಾರಿಗೋ ಕೊಡೋದು ಅಥವಾ ಅವ್ರು ಇನ್ಯಾರಿಗೋ ಕೊಡೋದು ಎಲ್ಲವೂ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧನೇ ಆಗಬೇಕು. ಕಾರ್ ಡ್ರೈವರು ನಾನು ದೇವರಾಜೇಗೌಡರು ಕೊಟ್ಟಿದ್ದೀನಿ ಅಂತ ಅನ್ನೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ರಾಂಗ್. ಯಾಕೆ ಕೊಡಕ್ಕೋದ್ರಿ? ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಿತ್ತು ತಾನೇ. ಅದನ್ನು ಒಂದು ಸ್ಟೇ ಬಂದಿದೆ, ಅದು ಏನಕ್ಕೆ ಬಂದಿದೆ ಅಂತ ವಿಚಾರಿಸಕ್ಕೆ ಇವ್ರಿಗೆ ಪೊಲೀಸ್ ಏನು ವಾಟ್ ಈಸ್ ಯುವರ್ ಇದು ಜಾಬ್? ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಎಲ್ಲಿಗೆ ಹೋಗ್ಬೇಕಿತ್ತದು? ಪೊಲೀಸ್ ಠಾಣೆಗೆ. ಯಾಕೆ ಹೋಗಲ್ಲ? ಅಥವಾ ಯಾವ್ದಾದ್ರು ನ್ಯಾಯಮೂರ್ತಿಗಳ ಹತ್ರಕ್ಕೆ ಹೋಗಾರ ಒಪ್ಪಿಸ್ಬಿಡ್ಬೇಕಲ್ಲ ಅದನ್ನು. ನನಗೆ ಭಯ ಆಗ್ತಿದೆ, ಇಂಥದ್ದೆಲ್ಲ ಇದೆ ತಗೊಳ್ಳಿ ಅಂತ. ಅವ್ರು ಒಪ್ಪಿಸ್ಕೋತಾರೋ ಬಿಡ್ತಾರೋ ಅದು ಪ್ರಶ್ನೆ ಬೇರೆ. ಅವ್ರು ಒಪ್ಪಿಸ್ಕೊಳ್ಳದೆ ಇರ್ಬೋದು, ಪ್ರಕ್ರಿಯೆ ಪ್ರಕಾರ ತಗೊಂಬ ಅದನ್ನು ಅನ್ಬೋದು. ಅದಾರು ಆಗಬೇಕಲ್ಲ. ವೈ ಡು ಯು ಹ್ಯಾಂಡ್ ಓವರ್ ಟು ಸಂಬಡಿ? ಹೇಗೆ ಟ್ರಸ್ಟ್ ಮಾಡ್ತಾರೆ? ನಂಗೆ ಅರ್ಥ ಆಗ್ತಿಲ್ಲ ಇದು. ಏನೋ ಸ್ಟಿಲ್ ಆಗಿರೋದಂತೂ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ದೀರಿ. ಅದು ಆಗಿದೆಯಾ ಇಲ್ವಾ ಹೇಳಿ ನಮಗೆ ಸಾಕು. ಇವನು ಕೊಟ್ಟನಂತೆ, ಅವನು ಕೊಟ್ಟನಂತೆ, ಅವೆಲ್ಲ ಸೆಕೆಂಡರಿ ಕ್ವಶನ್ಸ್ ಅಂಡ್ ಕೇಸಸ್. ಅವು ಕೇಸ್ ಆಗಲೇಬೇಕು. ಪ್ರೈಮರಿ ಯಾವುದು? ಪೆನ್ ಡ್ರೈವ್ ಅಲ್ಲಿರೋದು ಹೌದೋ ಅಲ್ಲವೋ ಪ್ರೈಮರಿ, ಪ್ರಾಥಮಿಕ. ಎರಡನೇ ಹಂತದ್ದು ಯಾವುದು? ಯಾಕೆ ಕೊಟ್ಟ, ಯಾಕದು ಡಿಸ್ಟ್ರಿಬ್ಯೂಟ್ ಆಗಕ್ಕೆ ಜಾಗ ಮಾಡಿಕೊಟ್ಬಿಟ್ಟ ಅವನು, ಅದು ಆಮೇಲಿನ ಪ್ರಶ್ನೆ. ಅದಕ್ಕೂ ಆಗಬೇಕು. ಯಾಕೆ ಸಂಗ್ರಹ ಮಾಡಿದ್ರು? ಆ ಮನೋಸ್ಥಿತಿಯನ್ನ ತನಿಖಾಧಿಕಾರಿಗಳು ಬೆಳೆಸ್ಕೊಳ್ಳದೆ ಅವರವರಿಗೆ ಬೇಕಾದಂತೆ ಆ ಸಮಯಕ್ಕೆ ತಕ್ಕಂತೆ ಇನ್ವೆಸ್ಟಿಗೇಷನ್ಸ್ ಮಾಡಕ್ಕೆ ಹೋದರೆ ಇವತ್ತಲ್ಲ, ಈ ಪ್ರಕರಣದ ಬಿಸಿ ಒಂದು 4-5 ತಿಂಗಳಾದ್ಮೇಲೆ ಬಿದ್ದ ಮೇಲೆ ಇನ್ನೊಂದು ಪ್ರಕರಣ ಬರುತ್ತವಾಗ ಭಯ ಅನ್ನೋದು ಅಲ್ಲೇ ಹುಟ್ಕೋಬೇಕಾಗಿರೋದು.